ಓಂ ಸಾಯಿರಾಮ್. ಸ್ನೇಹಿತರೆ, ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ 21ನೇ ಅಧ್ಯಾಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೆಯದರಲ್ಲಿ ಏನೇನು ಟೈಟಲ್ ಇದೆ ನೋಡ್ಕೊಂಬಿಡೋಣ. 21ನೇ ಅಧ್ಯಾಯದಲ್ಲಿ ವಿನಾಯಕ ಠಾಕೂರ, ಅನಂತವ ಪಾಟಣಕರ, ಪಂಡರಾಪುರದ ವಕೀಲ ಇವರ ಕಥೆಗಳು, ಸಾಧುಗಳ ವಿದ್ಯಾಲಯ ಮತ್ತು ಶ್ರೀ ಠಾಕೂರ, ಅನಂತರಾವ ಪಾಟಣಕರ, ನವವಿಧ ಭಕ್ತಿ, ಪಂಡರಾಪುರದ ವಕೀಲ. ಇದಿಷ್ಟು 21ನೇ ಅಧ್ಯಾಯದ ಟೈಟಲ್ಗಳು. ಈಗ 21ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮಗೆ ಪೂರ್ವಜನ್ಮದ ಪುಣ್ಯದ ವಿಶೇಷ ಇದ್ದರೆ ಮಾತ್ರ ಅಂತೆ, ನಾವು ಅದೃಷ್ಟ ಇದ್ದರೆ ಮಾತ್ರ ಅಂತೆ ಸಂತರ ಸಂಪರ್ಕ ನಮಗೆ ಬರೋದು. ಆ ಸಾಧು ಸಂತರ ಸಂಪರ್ಕ ನಮಗೆ ಬಂದಾಗ ನಮಗೆ ಕಲ್ಯಾಣವಾಗಿ ನಮಗೆ ಜೀವನದಲ್ಲಿ ಪರಿವರ್ತನೆ ಆಗ್ತೀವಂತೆ. ನಮಗೆ ಅದೃಷ್ಟ ಬದಲಾಗುತ್ತಂತೆ, ನಮಗೆ ಒಳ್ಳೆ ಜ್ಞಾನ ಬರುತ್ತೆ. ಅದರಲ್ಲಿ ನಮ್ಮ ಎಷ್ಟೋ ಜನ ಸಾಧುಗಳಿದ್ದಾರೆ. ಆ ಎಲ್ಲ ಸಾಧು ಸಂತರು, ರಾಘವೇಂದ್ರ ಸ್ವಾಮಿಗಳೇ ಆಗಲಿ, ಸಂತ ಗುರುನಾನಕರೇ ಆಗಲಿ, ತುಕಾರಾಮ್ರೇ ಆಗಲಿ, ಯಾರೇ ಆಗಲಿ, ಒಂದೊಂದು ಯುಗದಲ್ಲೂ ಅವತಾರ ತಾಳಿರ್ತಾರಲ್ಲ ಸಾಧು ಸಂತರು. ಅದರಲ್ಲಿ ನಮ್ಮ ಸಾಯಿನಾಥರು ಅಗ್ರಗಣ್ಯರು ಅಂತಲೇ ನಾವು ಹೇಳ್ಬೋದು. ಮತ್ತು ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿದೆಯಂತೆ. ಅವುಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಆ ಸ್ಥಳದಲ್ಲಿ ಅವತರಿಸಿದ ಸಾಧುಗಳಿಂದ ಒಂದೊಂದು ಕಾರ್ಯಗಳನ್ನು ಅವರು ಕಾರ್ಯಗತ ಮಾಡ್ತಾರೆ. ಯಾರೇ ಬೇರೆ ಬೇರೆ ಸ್ಥಳದಲ್ಲಿದ್ದರೂ ಕೂಡ ಅವರೆಲ್ಲರೂ ಒಂದೇ ಅಂತ ನಾವು ತಿಳ್ಕೊಬೋದು. ಪರಮಾತ್ಮನ ಆಜ್ಞೆಯಿಂದ ಅವರೆಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧುಕರಾಗಿ ಕಾರ್ಯತತ್ಪರಾಗಿರುತ್ತಾರೆ. ಮತ್ತು ಈಗ ಒಂದು ಉದಾಹರಣೆ ತಿಳ್ಕೊಳ್ಳೋಣ. ಶ್ರೀ ಠಾಕೂರ ಅವರು ರೆವಿನ್ಯೂ ಇಲಾಖೆಯಲ್ಲಿ ಶ್ರೀ ವಿನಾಯಕ ಠಾಕೂರ ಅಂತ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಪಕ್ಕದ ಬೆಳಗಾವಿ ಹತ್ತಿರದಲ್ಲಿರೋ ವಡಗಾವಿಗೆ ಒಂದು ಸಲ ಬರ್ತಾರೆ. ಅಲ್ಲಿ ಅವ್ರಿಗೆ ಒಂದು ಕರ್ನಾಟಕದ ಸಾಧು ಒಬ್ಬರ ಸಂದರ್ಶನ ಆಗುತ್ತೆ. ಅವ್ರನ್ನ ನೋಡಿ ಪಾದಕ್ಕೆ ನಮಸ್ಕಾರ ಮಾಡಿ ಅವರು ವಿಚಾರಸಾಗರದ ಕರ್ನಾಟಕ ಸಾಧು ವಿಚಾರಸಾಗರ ಅನ್ನೋ ಒಂದು ಬುಕ್, ರಚಿತವಾದ ಒಂದು ಬುಕ್ ಬಗ್ಗೆ ಅವರು ಎಲ್ಲರಿಗೂ ಪ್ರಚಾರ ಮಾಡ್ತಿರ್ತಾರೆ ಅದ್ರ ಬಗ್ಗೆ. ಆವಾಗ ಠಾಕೂರ ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಸನ್ಯಾಸಿ ಹೇಳ್ತಾರೆ, ನೀನು ಈ ಪುಸ್ತಕವನ್ನು ಓದಲೇಬೇಕು. ಇದನ್ನು ಓದಿದರೆ ನಿನ್ನ ಅಭೀಷ್ಟಗಳೆಲ್ಲ ಈಡೇರುತ್ತದೆ. ಮತ್ತು ನೀನು ಈ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುತ್ತೀಯ. ನಿನ್ನ ಅದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾಸಾಧುವಿನ ದರ್ಶನ ಆಗುತ್ತೆ. ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಅಂತ ಆ ಸಾಧು ಹೇಳ್ತಾರೆ, ಕರ್ನಾಟಕ ಸಾಧು. ಇದಾದ ಕೆಲವು ದಿನದ ನಂತರ ಠಾಕೂರ ಅವರಿಗೆ ಜುನ್ನರಿಗೆ ವರ್ಗಾಗುತ್ತೆ. ಅಲ್ಲಿ ಜುನ್ನರಿ ಅಂತ ಊರಿಗೆ ವರ್ಗಾವಣೆ ಆದಾಗ ಅಲ್ಲಿ ಆ ದಾರಿಲಿ ಘಟ್ಟವನ್ನು ದಾಟಬೇಕಾಗಿರುತ್ತೆ. ಆ ಘಟ್ಟ ದಾಟೋಕ್ಕೆ ತುಂಬ ಬಿಕ್ಕಟ್ಟಾಗಿರೋದ್ರಿಂದ ಅಲ್ಲಿ ವಾಹನಕ್ಕೆ ಸಂಚಾರ ಕೂಡ ಇರೋಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಕೋಣನ ಮೇಲೆ ಮಾತ್ರ ಸವಾರಿ ಮಾಡಬೇಕಾಗಿರುತ್ತೆ. ಆದ್ದರಿಂದ ಅವರು ಕೋಣನ ಸಹಾಯದಿಂದ ಘಟ್ಟನ ದಾಟ್ತಾರೆ. ಜುನ್ನರಿನಲ್ಲಿ ಕೆಲವು ದಿನ ಕೆಲಸ ಮಾಡ್ತಾರೆ. ಆಮೇಲೆ ಮತ್ತೆ ಅವರಿಗೆ ಕಲ್ಯಾಣಕ್ಕೆ ಅನ್ನೋ ಊರಿಗೆ ವರ್ಗಾಗುತ್ತೆ. ಅಲ್ಲಿ ನಾನಾ ಸಾಹೇಬರ ಅವರ ಪರಿಚಯ ಆಗುತ್ತೆ ಅವರಿಗೆ. ಆಗ ಅವರು ನಾನಾ ಸಾಹೇಬರ ಸಹಾಯದಿಂದ ಬಾಬಾರವರ ಬಗ್ಗೆ ಎಲ್ಲ ತಿಳ್ಕೊತಾರೆ. ಮತ್ತು ಶಿರಡಿಗೆ ಹೋಗಬೇಕು ಅಂತ ಅವರು ಮಾತಾಡ್ಕೊತಾರೆ ಅವರಿಬ್ಬರು. ಸರಿ, ಅವರು ಇಬ್ಬರು ಶಿರಡಿಗೆ ಹೋಗೋಣ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಈ ಠಾಕೂರ ಅವ್ರಿಗೆ ಸಿವಿಲ್ ನ್ಯಾಯದಲ್ಲಿ ಒಂದು ವಿಚಾರಣೆ ಇರೋದ್ರಿಂದ ಅವರು ನಾನಾ ಸಾಹೇಬ್ರ ಜೊತೆ ಹೋಗೋಕ್ಕಾಗಲ್ಲ ಅವ್ರಿಗೆ. ಆವಾಗ ನಾನಾ ಸಾಹೇಬರು ಒಬ್ಬರೇ ಶಿರಡಿಗೆ ಹೋಗ್ತಾರೆ. ಆಮೇಲೆ ಠಾಕೂರ್ ಅವರು ಠಾಣಕ್ಕೆ ಹೋಗಿ ಒಂದು ಸಿವಿಲ್ ಮೊಕದ್ದಮೆ ಇತ್ತಲ್ಲ, ಅದನ್ನು ವಿಚಾರಿಸಿದಾಗ ಅದು ಹಾಕ್ಬಿಟ್ಟಿರ್ತಾರೆ. ಆಗ ಅವರು ಅಯ್ಯೋ ನಾನು ಅವ್ರ ಜೊತೆ ಶಿರಡಿಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ವ್ಯಥೆ ಪಟ್ಕೋತಾರೆ. ಮತ್ತು ಅವ್ರೇನು ಮಾಡ್ತಾರೆ, ಅವರೊಬ್ಬರೇ ಶಿರಡಿಗೆ ಹೋಗ್ತಾರೆ.
ಅವರು ಶಿರಡಿಗೆ ಬರೋ ಹೊತ್ತಿಗೆ ನಾನಾ ಅವರು ವಾಪಸ್ ಬಂದುಬಿಟ್ಟಿರ್ತಾರೆ. ಆಗ ಅಲ್ಲಿದ್ದ ಕೆಲವರು ಸ್ನೇಹಿತರು ಠಾಕೂರ್ ಅವರಿಗೆ ಬಾಬಾರ ಹತ್ರ ಕರ್ಕೊಂಡೋಗಿ ಅವರಿಗೆ ಪರಿಚಯ ಮಾಡಿಸ್ತಾರೆ. ಆಗ ಬಾಬಾ ಅವ್ರಿಗೆ ಅವರು ಠಾಕೂರ್ ಅವರನ್ನು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡ್ತಿದ್ದಂಗೆ ಅವ್ರು ನೋಡ್ತಿದ್ದಂಗೆ ಅವ್ರಿಗೆ ಯಾರು ಆನಂದಕ್ಕೆ ಪಾರವೇ ಇರಲಿಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಬಾಬಾ ಅವರು ಹೇಳ್ತಾರೆ, ನೋಡಪ್ಪ ನೀನು ಇಲ್ಲಿ ದಾರಿ ಆ ಕಾನಡಿ ಅಪ್ಪ ಹೇಳಿದ್ರಲ್ಲ ಅಷ್ಟು ಸುಗಮವಲ್ಲ, ನಾಣೆಘಟ್ಟದಲ್ಲಿ ಕೋಣನ ಮೇಲೆ ಸವಾರಿ ಮಾಡಿದಷ್ಟು ಸುಲಭವಲ್ಲ, ಆಧ್ಯಾತ್ಮಿಕ ಪದದಲ್ಲಿ ನೀನು ಬಹಳ ಶ್ರಮಿಸಬೇಕು ಅಂತ ಬಾಬಾ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಠಾಕೂರ್ ಅವರಿಗೆ ಕರ್ನಾಟಕ ಸಾಧುವಿನ ಹೇಳಿಕೆ ನಾನೊಬ್ಬನಿಗೆ ಮಾತ್ರ ಗೊತ್ತಿದೆ, ಇನ್ಯಾರಿಗೂ ತಿಳಿದಿಲ್ಲ, ಇದು ಹೆಂಗೆ ಬಾಬಂಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಬಾಬಾರವರ ಸರ್ವಜ್ಞತೆ ಎಲ್ಲ ಅರ್ಥ ಆಗಿ ಸಂತೋಷದಿಂದ ಅವ್ರಿಗೆ ಮತ್ತೆ ಯೋಚನೆ ಮಾಡ್ತಾರೆ, ಕರ್ನಾಟಕ ಸಾಧು ಹೇಳಿರ್ತಾರಲ್ಲ ನಿಮಗೆ ಒಬ್ಬ ಮಹಾ ಸಾಧು ಸಂತರ ಸಂಪರ್ಕ ಆಗುತ್ತೆ, ಅವರಿಂದ ನಿನಗೆ ಆಶೀರ್ವಾದ ಸಿಗುತ್ತೆ ಅಂತ ಅವ್ರು ಹೇಳಿರ್ತಾರಲ್ಲ, ಅವ್ರ ಹೇಳಿಕೆ ಅವ್ರಿಗೆ ನಿಜ ಆಯಿತು ಅಂತ ಅವರು ಮನಸ್ಸಲ್ಲಿ ಅನ್ಕೋತಾರೆ. ಮತ್ತೆ ಹೋಗಿ ಬಾಬನ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ನನ್ನ ಬಾಬಾ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಬಾಬಾ ಹೇಳ್ತಾರೆ, ಸರಿ ವಿಚಾರ ಗ್ರಂಥನ ಅಭ್ಯಾಸ ಮಾಡು, ಬರೀ ಪಠಣದಿಂದ ಪ್ರಯೋಜನವಿಲ್ಲ, ನೀನು ಓದೋದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕು. ಗುರುಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಪ್ರಯೋಜಕ ಅಂತ ಬಾಬಾ ಹೇಳ್ತಾರೆ. ಆಗ ಸರಿ ಠಾಕೂರ ಏನು ಮಾಡ್ತಾರೆ, ವಿಚಾರ ಸಾಗರವನ್ನು ಗ್ರಂಥನ ಪಾರಾಯಣ ಮಾಡ್ತಾರೆ. ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಅವರು ಅದನ್ನು ಅನುಭವನ ಪಡ್ಕೊಂಡು ಅವರು ಆನಂದದಿಂದ ಇರ್ತಾರೆ. ಮತ್ತು ಮುಂದೆ ಅನಂತರಾವ ಪಾಟಣಕರ, ಪುಣೆಯಲ್ಲಿ ಒಬ್ಬರು ಅನಂತರಾವ ಪಾಟಣಕರ ಅಂತ ಇರ್ತಾರೆ. ಅವ್ರಿಗೆ ಬಾಬನ್ನ ನೋಡಬೇಕು ಅಂತ ಆಸೆಯಾಗಿ ಅವರು ಶಿರಡಿಗೆ ಬಂದು ಬಾಬನ ದರ್ಶನ ಪಡೆಯೋಕ್ಕೆ ಬರ್ತಾರೆ. ಬರ್ತಿದ್ದಂಗೆ ಬಾಬನ ಪಾದಕ್ಕೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಅವರು ಬಾಬನ್ನ ಕೇಳ್ತಾರೆ, ಬಾಬಾ ನಾನು ಬಹಳ ಓದಿದ್ದೀನಿ, ವೇದಾಂತಗಳು ಉಪನಿಷತ್ತು ಎಲ್ಲವನ್ನು ಓದಿ ಅಭ್ಯಾಸ ಮಾಡಿರ್ತೀನಿ, ಪುರಾಣಗಳೆಲ್ಲನೂ ಕೇಳಿದ್ದೀನಿ, ಆದರೂ ಕೂಡ ನನ್ನ ಮನಸ್ಸಿಗೆ ಶಾಂತಿನೇ ದೊರಕಿಲ್ಲ, ನನ್ನ ಎಲ್ಲ ಓದು ಕೂಡ ನಿಷ್ಪ್ರಯೋಜಕವಾಗಿದೆ ಬಾಬಾ, ನನಗಿಂತ ಮೂಢಾತ್ಮರೇ ಎಷ್ಟೋ ಮೇಲು, ನನಗೆ ನನ್ನ ಮನಸ್ಸಿಗೆ ನೀವು ಶಾಂತಿ ಉಂಟು ಮಾಡ್ತೀರಾ ಅಂತ ಕೇಳಿದ್ದೀನಿ, ಆದ್ದರಿಂದ ನಾನು ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ, ದಯವಿಟ್ಟು ನನ್ನ ಮೇಲೆ ಆಶೀರ್ವಾದ ಕೊಡಿ ಬಾಬಾ, ನನಗೆ ಆಶೀರ್ವಾದ ಮಾಡಿ ಬಾಬಾ ಅಂತ ಬೇಡ್ಕೋತಾರೆ. ಆಗ ಬಾಬಾ ಏನು ಮಾಡ್ತಾರೆ, ಸರಿ ಆಯಿತು ಅಂದ್ಬಿಟ್ಟು ಒಂದು ನೀತಿ ಕಥೆ ಹೇಳ್ತಾರೆ. ಅದೇನಪ್ಪ ಅಂದರೆ ನವವಿಧ ಭಕ್ತಿ ಅಂತ ಟೈಟಲು. ಒಂದು ಸಾರಿ ಒಬ್ಬ ವರ್ತಕ ಇರ್ತಾನೆ, ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕುತ್ತೆ. ಆ ವರ್ತಕ ಏನು ಮಾಡ್ತಾನೆ, ತಕ್ಷಣ ಬಟ್ಟೆನ ನೆಲಕ್ಕೆ ಹಾಸಿ ಆ 9 ಲದ್ದಿಗಳನ್ನು ಆರಿಸ್ಕೊಂಡು ಮನಃಶಾಂತಿ ಹೊಂದಿದನು ಅಂತ ಬಾಬಾ ಹೇಳ್ತಾರೆ. ಆಗ ಪಾಟಣಕರೆಯವರಿಗೆ ಅರ್ಥನೇ ಆಗಲಿಲ್ಲ, ಇದೇನು ಹೇಳಿದ್ರು ಬಾಬಾ ಅಂತ. ಆಗ ಅವ್ರ ಪಕ್ಕದಲ್ಲೇ ಒಬ್ಬರು ದಾದಾ ಕೇಳಕರ ಅಂತ ಇರ್ತಾರೆ, ಅವ್ರನ್ನ ವಿಚಾರಿಸ್ತಾರೆ. ಆಗ ಅವ್ರು ಅಂತಾರೆ, ನನಗೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ಬಾಬಾರವರನ್ನ ಪ್ರೇರಣೆಯಿಂದ ನನಗೇನೋ ತಿಳಿದಷ್ಟು ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ಅದು ಕುದುರೆಯೇ ದೇವರ ಕೃಪೆ, ಕುದುರೆ ಅಂದರೆ ದೇವರ ಕೃಪೆ. ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು. ಅವು ಯಾವ್ಯಾವಪ್ಪ ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಚರಣ, ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಶ್ರದ್ಧಾಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲೇ ಅವತರಿಸ್ತಾನೆ. ಮತ್ತು ಭಕ್ತಿ ಇಲ್ಲದೆ ಯಾವುದೇ ಜಪ, ತಪ, ಯೋಗ ಸಾಧನ, ವೇದ ಉಪನಿಷತ್ತು ಅಭ್ಯಾಸ ಮಾಡೋದು ಪ್ರಯೋಜನ ಇಲ್ಲ. ನೀನೇ ವರ್ತಕನೆಂದು ಭಾವಿಸ್ಕೊಂಡು ನೀನು ಕೂಡ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ಅಂತ ಅವರು ಹೇಳ್ತಾರೆ. ಮತ್ತು ನಿನ್ನ ಮನಸ್ಸಿನ ಚಂಚಲತೆಯನ್ನು ಬಿಡು, ಆವಾಗ ಮನಃಶಾಂತಿ ಪಡೆಯುವೆ ಅಂತ ದಾದಾ ಕೇಳಕರವರು ಅವ್ರಿಗೆ ಹೇಳ್ತಾರೆ, ಪಾಟಣಕರವ್ರಿಗೆ. ಆಗ ತಕ್ಷಣ ಮಾರನೇ ದಿನ ಪಾಟಣಕರವರು ಬಾಬರವ್ರಿಗೆ ನಮಸ್ಕಾರ ಮಾಡೋಕ್ಕೆ ಅಂತ ಹೋದಾಗ ಬಾಬಾ ಹೇಳ್ತಾರೆ, 9 ಲದ್ದಿಗಳನ್ನು ಕಟ್ಟಿಕೊಂಡ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ನಾನು ದೀನನು, ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಅಂತ ಹೇಳಿದಾಗ ಬಾಬಾರವರು ಆಶೀರ್ವಾದ ಮಾಡ್ತಾರೆ, ನಿನಗೆ ಶಾಂತಿ ದೊರಕುತ್ತೆ, ನೀನು ಹೋಗು, ನೀನು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಬಾಬಾ ಆಶೀರ್ವಾದ ಮಾಡ್ತಾರೆ. ಮುಂದೆ ಪಂಢರಾಪುರದ ವಕೀಲ
ಬಾಬಾ ಅವರು ಸರ್ವಜ್ಞತೆಯಿಂದ ಭಕ್ತರನ್ನು ಯಾವ ರೀತಿ ತಿದ್ದುತ್ತಾ ಇದ್ರು ಅಂತ ಈ ಕಥೆಯಿಂದ ತಿಳ್ಕೊಳ್ಳೋಣ ಬನ್ನಿ. ಒಂದಿನ ಪಂಡ್ರಾಪುರದ ವಕೀಲ ಒಬ್ಬರು ಶಿರಡಿಗೆ ಬರ್ತಾರೆ. ಶಿರಡಿಗೆ ಬಂದು ಮಸೀದಿ ಒಳಗೆ ಪ್ರವೇಶಿಸಿ ಬಾಬಂಗೆ ನಮಸ್ಕಾರ ಮಾಡಿ, ಬಾಬಾ ಕೇಳದೇ ಇದ್ದರೂ ಕೂಡ ದಕ್ಷಿಣೆ ಅರ್ಪಿಸ್ಬಿಟ್ಟು ವಾಪಸ್ಸು ಮಸೀದಿ ಒಂದು ಮೂಲೆ ಒಂದರಲ್ಲಿ ಕೂತ್ಕೊಂಡು ಏನು ನಡೀತಾ ಇದೆ ನೋಡೋಣ ಅಂತ ಕೂತ್ಕೋತಾರೆ ಅಲ್ಲಿ. ಆಗ ಬಾಬಾ ಏನು ಮಾಡ್ತಾರೆ, ತಕ್ಷಣ ಆ ವಕೀಲನ ಕಡೆ ತಿರುಗಿಬಿಟ್ಟು, ಈ ಜನರು ಎಷ್ಟು ವಂಚಕರು, ಇವರು ನನ್ನ ಪಾದಗಳಿಗೆ ಎರಗಿ ದಕ್ಷಿಣೆ ನೀಡಿ ಹೊರಟು ಹೋಗ್ತಾರೆ, ಆದರೆ ಅಂತರಂಗದಲ್ಲಿ ತೆಗಳ್ತಾರೆ, ಇದು ವಿಚಿತ್ರವಲ್ಲವೇ ಅಂತ ಬಾಬಾ ಹೇಳ್ತಾರೆ. ಈ ಮಾತು ವಕೀಲರಿಗೆ ಚುಚ್ಚುತ್ತೆ. ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಲಿಲ್ಲ. ಆ ವಕೀಲಿಗೆ ಈ ಬಾಬಾ ಹೇಳಿದ್ದು ನನಗೇನೆ, ಈ ಮಾತು ಹೇಳಿದ್ದು ನನಗೇನೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಪಕ್ಕದಲ್ಲಿ ವಾಪಸ್ ಬರಬೇಕಾದ್ರೆ ಕಾಕಾ ಸಾಹೇಬ್ರ ಜೊತೆ ಹೇಳ್ತಾರೆ, ಬಾಬಾರವ್ರ ಮಾತು ಸರಿಯಾಗಿತ್ತು, ಅವರು ನನ್ನನ್ನೇ ಕುರಿತು ಮಾತಾಡ್ತಿದ್ರು, ಇನ್ನು ಮುಂದೆ ಇತರರ ನಿಂದನೆಯನ್ನು ಬಿಡಬೇಕು ಅಂತ ಅರ್ಥಸೂಚಿತವಾಗಿತ್ತು, ಅದು ನನ್ನ ಬಗ್ಗೆನೇ ಬಾಬಾ ಹೇಳಿದ್ದು. ಏಕೆ ಅಂದರೆ ಒಂದು ದಿನ ನಮ್ಮ ಮನೆಗೆ ನ್ಯಾಯಾಧೀಶರಾದ ನೂಲಕರ ಅವರು ನಮ್ಮ ಮನೆಗೆ ಬರ್ತಾರೆ. ಆವಾಗ ನಾನು ಹೇಳಿದೆ, ನೂಲಕರ ಅವರು ಒಂದು ಸಲ ತಮ್ಮ ಆರೋಗ್ಯ ಸರಿ ಇಲ್ಲ, ಬಾಬುನ ನೋಡಿದ್ರೆ ಶಿರಡಿಗೆ ಹೋಗಿ ಬಾಬುನ ಹತ್ರ ನಾವು ದರ್ಶನ ಮಾಡಿ ಬಾಬುನ ಹತ್ರ ಆಶೀರ್ವಾದ ತೊಗೋಬೇಕು, ಆಗ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಅವರು ಒಂದು ಸಲ ನೂಲಕರ ಶಿರಡಿಗೆ ಬಂದಿರ್ತಾರೆ. ಆವಾಗ ಅವರು ಒಂದಿನ ಈ ವಕೀಲ ಇರ್ತಾರಲ್ಲ ಅವ್ರ ಮನೆಗೆ ಬಂದಾಗ ಈ ವಕೀಲ ಹೇಳ್ತಾರೆ, ನೋಡಿ ನೀವು ಶಿರಡಿಗೆ ಹೋಗಿದ್ರಲ್ಲ, ಬರೀ ನಿಮ್ಮ ರೋಗ ಫಕೀರರ ದರ್ಶನದಿಂದ ಮಾತ್ರ ಗುಣ ಆಗುತ್ತಾ, ನೀವು ವಿದ್ವಾಂಸರಾದ ಮೂಲಕರ ನೀವು ಈಗ ಹೆಂಗೆ ನಂಬ್ತೀರಾ, ಇದು ಸರಿನಾ ಅಂತ ಒಬ್ರಿಗೊಬ್ರಿಗೆ ಚರ್ಚೆ ಆಗುತ್ತೆ. ಆ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರಿಗೂ ಚರ್ಚೆ ಆಗುತ್ತೆ. ಆಗ ಬಾಬು ಅವರು ವಕೀಲರ ಉಪವಾಸಕ್ಕೆ ಈಡಾಗಿರ್ತಾರೆ. ಅವರು ಒಂಥರ ಉಪವಾಸ ಮಾಡ್ದಂಗೆ ಆಗಿತ್ತು ಬಾಬುನ. ಆಗ ಬಾಬಾರವರು ಬಾಬಾಗೆ ಅದು ನಮಗೆ ಪಾಠ ಕಲಿಸ್ದಂಗಾಗಿದೆ. ಬಾಬಾ ಅವರ ನುಡಿ ನಮಗೆ ಬೈಗುಳ ಆಗಿರದೆ ಅದು ನಮಗೆ ಅನುಗ್ರಹ ಆಗಿದೆ. ವಿನಾಕಾರಣ ನಾವು ಬೇರೆಯವ್ರನ್ನ ಉಪಹಾಸ ಅಥವಾ ನಿಂದನೆ ಮಾಡಬಾರ್ದು ಅಂತ ನಮಗೆ ಬಾಬಾ ಬುದ್ಧಿ ಕಲಿಸಿದ್ದಾರೆ ಅಂತ ವಕೀಲ ದೀಕ್ಷಿತರಿಗೆ ಹೇಳ್ತಾರೆ. ಅಂದರೆ ಅವರು ಅಂದಿರ್ತಾರಲ್ಲ, ಫಕೀರರ ದರ್ಶನದಿಂದ ಮಾತ್ರ ಗುಣ ಆಗ್ಬಿಡುತ್ತಾ ನಿಮ್ಮ ಕಾಯಿಲೆ ಅಂತ ನ್ಯಾಯಾಧೀಶರ ಜೊತೆ ಹೇಳಿರ್ತಾರಲ್ಲ, ಅದು ಬಾಬುಂಗೆ ಗೊತ್ತಾಗಿದೆ. ಅದರಿಂದ ನನ್ನ ಹತ್ರ ಅಂದಿದ್ದಾರೆ, ನನಗೆ ದಕ್ಷಿಣೆ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ, ಅಂತರಂಗದಲ್ಲಿ ತೆಗಳ್ತಾರೆ, ಇದು ವಿಚಿತ್ರ ಅಲ್ವಾ ಅಂತ ಬಾಬಾ ಹೇಳಿದ್ದು ನನಗೇನೆ, ನಾನು ಆ ಥರ ಮಾಡಿದ್ದು ತಪ್ಪಾಯಿತು, ಇತರರ ನಿಂದನೆ ಮಾಡಬಾರ್ದು. ನಾವು ಪಂಡ್ರಾಪುರ ನಮ್ಮ ಶಿರಡಿಯಿಂದ ಎಷ್ಟು ದೂರದಲ್ಲಿದೆ, ನಮ್ಮ ಮನೇಲಿ ನಡೆದ ಸಂಭಾಷಣೆ ಎಲ್ಲ ಬಾಬು ಹೆಂಗೆ ತಿಳಿತು, ಅವರೆಷ್ಟು ಸರ್ವಜ್ಞರಲ್ವಾ ಅಂತ ಅವನಿಗೆ ಮನವರಿಕೆ ಆಗುತ್ತೆ, ಅವನಿಗೆ ಜ್ಞಾನೋದಯ ಆಗುತ್ತೆ. ಮತ್ತು ಅವರ ಮುಂದೆ ಸನ್ಮಾರ್ಗ ಪ್ರವರ್ತರಾಗ್ತಾರೆ. ಅವರು ಬಾಬುನ ಬಗ್ಗೆ ಒಂದು ಭಕ್ತಿ ಬರುತ್ತೆ ಅವರಿಗೆ. ಆಮೇಲೆ ಈ ಕತೆ ಬರೀ ವಕೀಲಿಂಗೆ ಸಂಬಂಧಿಸಿದ್ದಿಲ್ಲ ಸ್ನೇಹಿತರೆ, ಎಲ್ಲರಿಗೂ ಕೂಡ, ನಮಗೂ ಕೂಡ ಅನ್ವಯಿಸುತ್ತೆ. ಯಾರನ್ನೇ ಆಗಲಿ ಗುರುಗಳನ್ನ ನಾವು ನಿಂದನೆ ಮಾಡಬಾರ್ದು, ಯಾವ ಗುರುನೇ ಆಗಲಿ ನಾವು ನಿಂದನೆ ಮಾಡಬಾರ್ದು. ಅವರು ಸರ್ವಜ್ಞರು, ಅವರು ಎಲ್ಲ ತಿಳಿದಿರ್ತಾರೆ ಅವರು. ಆದ್ದರಿಂದ ನಾವು ಇದನ್ನು ಗಮನಿಸ್ಕೊಂಡು ನಾವು ಸನ್ಮಾರ್ಗ ಪ್ರವರ್ತರಾಗೋದನ್ನ ನಾವು ಪ್ರಯತ್ನ ಪಡಬೇಕು ಅಂತ ತಿಳ್ಕೋಬೇಕು. ಇಲ್ಲಿಗೆ 21ನೇ ಅಧ್ಯಾಯ ಮುಗಿಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.